ಯುವ ಶಕ್ತಿಕ ಸಂಸದ್ ಖೇಲ್ ಮಹೋತ್ಸವ್ ಅಂಗವಾಗಿ ತುಮಕೂರಿನಲ್ಲಿ ಇಂದು ಆಯೋಜಿಸಿದ್ದ ಕ್ರೀಡಾಕೂಟಕ್ಕೆ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಚಾಲನೆ ನೀಡಿದರು. ಇದೇ ಸಂದರ್ಭದಲ್ಲಿ ಕಬಡ್ಡಿ ಹಾಗೂ ಖೋ ಖೋ ಪಂದ್ಯ ವೀಕ್ಷಿಸಿದ ಸಚಿವರು ವಿಜೇತರಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದರು. ಈ ವೇಳೆ ಶಾಸಕ ಸುರೇಶ್ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದ ಖೋ ಖೋ ಕಪ್ ಸಾರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ವಾಸಿಯಾಗಿರುವಂತಹ ಕರ್ನಾಟಕ ರಾಜ್ಯವನ್ನ ವಿದ್ಯಾವಾಹಿನಿ ಫಸ್ಟ್ ಏಡ್ ಕಾಲೇಜ್ ತಂಡ ರವಿ ಅವ್ರು ಕಾಣಲ್ಲ. ಬಳಿಕ ವಿ ಸೋಮಣ್ಣ ಕ್ರೀಡೆಗಳು ಪ್ರೀತಿ, ವಿಶ್ವಾಸ, ನಂಬಿಕೆ ಹಾಗೂ ಆತ್ಮೀಯತೆಯ ಸಂದೇಶ ಸಾರುತ್ತವೆ. ಜನರ ನಡುವೆ ಸ್ನೇಹ ಸಂಬಂಧವನ್ನು ವೃದ್ಧಿಸುತ್ತವೆ. ಇಂತಹ ಕ್ರೀಡೆಗೆ ಪ್ರಧಾನಿ ನರೇಂದ್ರ ಮೋದಿ ಹೆಚ್ಚಿನ ಆದ್ಯತೆ ನೀಡಿದ್ದು ಎಲ್ಲ ಅಗತ್ಯ ಸೌಲಭ್ಯಗಳನ್ನು ಒದಗಿಸುತ್ತಿದ್ದಾರೆ. ತುಮಕೂರಿನಲ್ಲಿ 50 ಎಕರೆ ಪ್ರದೇಶದಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಎಲ್ಲಾ ಪ್ರೋತ್ಸಾಹ ಒದಗಿಸಲಿದೆ ಎಂದರು. ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದರ ಜೊತೆಯಲ್ಲಿ ತುಮಕೂರು, ಬೆಂಗಳೂರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಬೆಳವಣಿಗೆಯನ್ನು ಕಾಣ್ತಾ ಇರುವಾಗ ಬೆಂಗಳೂರಿಗೆ ಏನು ಆದ್ಯತೆ ಕೊಡ್ತೀವೋ ಆದ್ಯತೆಯನ್ನು ತುಮಕೂರಿಗೂ ಕೊಡಬೇಕು ಅನ್ನೋದು ಭಾರತ ಸರ್ಕಾರದ ಅಚಲವಾದ ಒಂದು ನಂಬಿಕೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ, ಇಲ್ಲಿ ಯಾರ್ಯಾರು ಕ್ರೀಡೆಗೆ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ಶುಭಾಶಯಗಳನ್ನು ಕೋರ್ತೀನಿ. ದೂರದರ್ಶನದೊಂದಿಗೆ ಕ್ರೀಡಾಪಟು ಸೈಯದ್ ಖೋ ಖೋ ಕ್ರೀಡೆಯಲ್ಲಿ ರಾಜ್ಯ, ರಾಷ್ಟ್ರ ಸೇರಿದಂತೆ ಹಲವು ಸ್ಪರ್ಧೆಗಳಲ್ಲಿ ತಮ್ಮ ತಂಡ ಭಾಗವಹಿಸಿ ಗೆಲುವು ಸಾಧಿಸಿದ್ದು, ಕ್ರೀಡಾಪಟುಗಳಿಗೆ ಉದ್ಯೋಗ ಒದಗಿಸಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮುಂದಾಗಬೇಕು ಎಂದು ಒತ್ತಾಯಿಸಿದರು. ಆಟ ಆಡಿ ನಾವು ಅವರ ಇದರಲ್ಲಿ ಸಂಸ್ಥೆಯಲ್ಲಿ ನಾವು ಪ್ರಥಮ ಸ್ಥಾನವನ್ನು ಪಡೆದು ತುಂಬಾ ಚೆನ್ನಾಗಿ ನಡೆಸಿಕೊಟ್ಟಿದ್ದ ಇದೆಲ್ಲ ಫೆಸಿಲಿಟಿಗೋಸ್ಕರ ಧನ್ಯವಾದಗಳು ಅಂತ. ಕಬಡ್ಡಿ ಕ್ರೀಡಾಪಟು ಶ್ರೀನಿವಾಸ್ ಇಂತಹ ಕ್ರೀಡಾಕೂಟ ಆಯೋಜನೆಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಲ್ಲಿ ಇರುವ ಪ್ರತಿಭೆ ಅನಾವರಣಕ್ಕೆ ನೆರವಾಗಲಿದೆ ಎಂದು ಹೇಳಿದರು. ಈಗ ಇಂಥದ್ದು ಆಯೋಜನೆ ಮಾಡಬೇಕಾ ಸರ್? ಮಾಡ್ಬೋದು. ಯಾಕೆ ಸರ್? ನಮಗೆ ಯೂಸ್ ಆಗುತ್ತಲ್ಲ, ಅದರಿಂದ ನಮ್ಮ ಫ್ಯೂಚರ್ಗೆ ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ನಮಗೂ ಫ್ಯೂಚರ್ ಬಗ್ಗೆ ಚೆನ್ನಾಗಿರುತ್ತೆ. ನಾವು ಆಯೋಜನೆ ಮಾಡಿದಾಗ ನಮಗೂ ಯೂಸ್ ಆಗುತ್ತೆ. ಅಲ್ಲಿ ಇಲ್ಲಿ ಗೇಮ್ ಕಲ್ತಾ ಇರ್ತೀವಿ, ಆಡ್ತಾ ಇರ್ತೀವಿ, ಸ್ಕಿಲ್ ತೋರಿಸೋಣ ಅಂತ.